ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತಿನ ದಿನ ಬ್ಯಾಚುಲರ್ಸ್ ಎಲ್ಲ ಏಂಜಲ್ಸ್ ಗಳ ಮನೆಗೆ ಹೋಗೋದಿತ್ತು. ಸೊ ಅದೇ ತರ ನಾನು ನನ್ನ ಮೆಂಟರ್ ಆದಂತ ಅಮೃತ್ ಅವ್ರ ಮನೆಗೆ ಬಂದಿದ್ದೀನಿ. ರೈಟ್ ಲೆಗ್ ಇಟ್ಕೊಂಡು ಹೇಗಿರುತ್ತೆ ಬೆಂಗಳೂರಲ್ಲಿ ಅವಳು ಏನೇನು ಮಾಡ್ತಿರ್ತಾ ಅಂತೇಳಿ. ಮರುಭೂಮಿ. ಸೊ ನಾನು ಯಾವಾಗ್ಲೂ ಇಲ್ಲಿ ಆಚೆ ಬಂದಾಗ ನಂಗೆ ಜೋಳ ಅಂದ್ರೆ ಪ್ರಾಣ. ಚಿಲುಮೆ ಒಂದು ನಿಮಿಷ ಇರೋ, ಇದು ಟೇಸ್ಟ್ ಮಾಡು. ಒಣ ಒಂಟಿ ಜೀವನ ಕೂಗಿಗೆ ಓನ್ಲಿ ಆಗಿ ನಾನು ಎಲ್ಲೆಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಲ್ಲಿಗೆಲ್ಲ ನಾನು ಸುನೀನ ಕರ್ಕೊಂಡು ಹೋಗಿದ್ದೆ. ಸೊ ಆ ಜಾಗಕ್ಕೆ ಇವತ್ತವರೆಗೂ ನಾನು ತುಂಬಾ ಸ್ಪೆಷಲ್ ಆಗಿ ಇಟ್ಟಿದ್ದೆ. ನಾನು ಮುಂದೆ ನನ್ನ ಡ್ರೀಮ್ ಬಾಯ್ನ ಕರ್ಕೊಂಡು ಹೋಗೋಣ ಅಂತ. ಜಗವೇ ನೀನು ಗೆಳತಿಯೇ. ಬಾ ಒಂದು ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ನನ್ನ ಫೇವ್ರೆಟ್ ಸ್ಪಾಟ್. ನಾನು ಆ ಥರ ನಮ್ಮ ಬೆಂಗಳೂರಲ್ಲಿ ಜಾಗ ಇದೆ, ಅಷ್ಟು ಪೀಸ್ ಆಗಿದೆ, ಆ ಥರ ನೇಚರ್ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ. ತುಂಬಾ ದುಃಖ ಆದ್ರೆ ಮಾತ್ರ ಈ ಜಾಗ ನಾನು ಎಷ್ಟೋ ಅವರ್ಗಟ್ಲೆ ಬಿಟ್ಟು ನಾನು ಹೋಗೋದೇ ಇಲ್ಲ. ಬಯಸುವೆ ಕೊನೆ ಇರದಂತೆ. ಬರೀ ಅಂತ ಇಂಥ ಜಾಗದಲ್ಲೇ ಟೈಮ್ ಕಳಿತೀಯ ಅಂತ ಅನ್ಕೊಂಡಿದ್ದೆ. ಏನಂತ ಇಂಥ ಟೈಮ್ ಅಂದ್ರೆ ಇದು ಈ ಥರ ಇಲ್ಲ. ಬಟ್ ಇಂಥ ಒಳ್ಳೆ ಜಾಗದಲ್ಲೂ ಬಂದು ನೀನು ಟೈಮ್ ಸ್ಪೆಂಡ್ ಮಾಡಿದೆ ಅಂದರೆ ಒಳ್ಳೆ ಹುಡುಗಿ ನನಗೆ. ಜಗವೇ ನೀನು ಗೆಳತಿಯೇ. ನಿನ್ಗೆ ಗೊತ್ತಲ್ವಾ ನನಗೆ ಈ ಥರ ಜಾಗದಲ್ಲಿ ಅಥವಾ ನನಗೆ ಏನಾದರೂ ಇಷ್ಟ ಆದ ಜಾಗದಲ್ಲಿ ನಾನು ಕುತ್ಕೊಂಡು ಹಾಡು ಹೇಳ್ತೀನಿ ಅಂತೇಳಿ ಒಂದು ಸಾಂಗ್ ಹೇಳ್ತೀನಿ, ಆಯಿತಾ? ಗಮನಿಸುವ ನೀನು ಬಯಸಿಹೆ ನಾನು. ಸೊ ಅದಾದ್ಮೇಲೆ ಬೆಲ್ ರೋಡಲ್ಲಿ ಇರೋ ದಿ ರಾಕ್ಸ್ ಪಬ್ಗೆ ಕರ್ಕೊಂಡು ಹೋಗಿದ್ದೆ. ದಟ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಆಗಿಬಿಟ್ಟಿದೆ ಇವಾಗ. ಸೊ ಇಷ್ಟೊತ್ತು ಎಷ್ಟು ಪೀಸ್ಫುಲ್ ಆಗಿದ್ವು. ಇದು ಅಷ್ಟೇ ಜಾಗ ಇರೋದು, ಜಾಲಿಯಾಗಿ ಮಜಾ ಮಾಡ್ಕೊಂಡು ಹೋಗೋ ಜಾಗ. ಏನೇನು ಮಾಡಿಸ್ತೀಯ ಮಾಡಿಸು. ಸರಿ ಆಯ್ತು ಪಾವನ. ಅಮ್ಮ ತರಿಸಿದ ಎಲ್ಲ ಫುಡ್ಡು ತುಂಬ ಚೆನ್ನಾಗಿತ್ತು. ಬರಲ್ಲ, ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಒಂದಷ್ಟು ಫೋಟೋಗಳು ತಗೊಂಡು ಹೋಗೋಣ. ಹಿಂದೆ ಅಪ್ಪು ಸರ್ ಇದ್ದಾರೆ. ಕುಂದು ಕುಪ್ಪಳಿಸಿ ಫುಲ್ಲು ಮಜಾ ಮಾಡಿ ನಾವಿಬ್ರು ಮಕ್ಕಳ ಥರ ಡ್ಯಾನ್ಸ್ ಎಲ್ಲ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಮತ್ತೆ ಮನೋರ್ ಜೊತೆ ಎಲ್ಲ ಕುತ್ಕೊಂಡು ಗೇಮ್ ಎಲ್ಲ ಆಡಿದ್ವಿ. ಆಸ್ಕ್ ಅಮ್ಮು ಟು ಡೂ ಮೇಕಪ್ ಫಾರ್ ಮೀ. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಯಾರು ಭಯ ಪಟ್ಕೋಬೇಡಿ, ಹೆಂಗ್ ಕಾಣ್ತಾ ಇದೀನಿ ಅಂತ ಗೊತ್ತಿಲ್ಲ. ಇಂಥ ಗೇಮ್ ನನಗೆ ಸ್ಟೇಜ್ ಮೇಲೂ ಆಡಿಸ್ಲಿಲ್ಲ, ನಿಮ್ಮ ಮನೇಲಿ ಆಡಿಸ್ತಾ ಇದ್ದೀರಾ. ಏನಿದು ಏನಿದು?
butter. Betty bought some butter. ಬೆಟ್ಟಿ ಬಾಸಮ್ ಬಟರ್ But the butter was bitter. ಬಟವಾದ ಬೆಟರ್. ಅಲ್ಲ ನಮ್ಗೆ ಸ್ಕೂಲಲ್ಲಿ ಟೀಚರು 2 ಲೈನ್ ಹೇಳೋ ಅಂದ್ರೆ ಹಾ ಅಂತ ಅಂತಿದ್ದೆ. ಇದು ಒಂದು 20 ಹೊರಡಿದೆ. ಅಕ್ಕ ನೋಡೋಣ, ನೀವ್ ಹೇಳಿ. 1 ನಿಮಿಷ ಆಯ್ತು, ಹೇಳಿ. ಹೇಳ್ಕೊಡೋದಲ್ಲ, ನೀವು ಫುಲ್ ಮನೆ ಸುಟ್ಟಾಯ್ತು. ಯಾವ ಮನೆ? ಮನೆ ಸುಟ್ಟಾಯ್ತು, ಯಾವ ಮನೆ? ಪೂಜಾರಿ ಮನೆ. ಯಾವ ಮನೆ? ಪೂಜಾರಿ? 1 ನಿಮಿಷ, 1 ನಿಮಿಷ. ಕೋಳಿ ಜುಟ್ಟು, ಯಾವ ಕೋಳಿ? ಬಾತು ಕೋಳಿ, ಯಾವ ಬಾತು? ಅದಾದ್ಮೇಲೆ ಒಂದು ಸ್ಮಾಲ್ ಜೆಸ್ಚರ್ ಗಿಫ್ಟ್ ಅಂತ ನಮ್ಮ ಕಡೆಯಿಂದ ಇವ್ರಿಗೆ ಮತ್ತೆ ಇವ್ರ ಮಮ್ಮಿಗೆ ಅಂತ ಕೊಟ್ಟು ಇವ್ರಿಗೆ ಸೆಂಡ್ ಆಫ್ ಮಾಡಿದ್ದೆ. ಸುನೀಲ್ ಎಲ್ಲಿದ್ಯಪ್ಪ? ಹುಲಿ ನೋಡ್ ಸಿಕ್ಕಂತ ನೋಡಲ್ಲಿ. ರಚ್ಚು, ಸುನೀಲ್ ಬಂದ ಅಲ್ಲಿ. ಟಾರ್ಚರ್ ಅಲ್ಲೂ ಇಲ್ವಾ? ಎಲ್ಲಿ ಹೋದ ಸುನೀಲ್? ಹೇ ಸುನೀಲ್, ಹೌ ಆರ್ ಯು? ಸೂಪರ್ ಅಣ್ಣ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಈಗ ಬಂದೆ. ಎಲ್ಲರೂ ಕುಡಿತಾ ಇದ್ದೆ? ಹಂಗೆ ಕುಡ್ಕೊಂಡು ಬಂದೆ. ಜೋಳ ತಿಂತಿದ್ದೆ? ತಿಂದ್ಬಿಟ್ಟು ಬಂದೆ. ರಾಕ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮ್ ದಯವಿಟ್ಟು ಟೆಲಿಕಾಸ್ಟ್ ಅಲ್ಲಿ ಎಡಿಟಿಂಗ್ ಅಲ್ಲಿ 2 ಸಲ ಹಾಕಿ. ಒಂದು ಹುಡುಗಿ ಇದ್ದ ಫಸ್ಟ್ ಟೈಮ್ ಕಂಬನ್ ಮೇಲೆ ಒಂದು ಕಾಗೆ ಬಂದು ಕೂತ್ಕೋತು ಕಣು. ಎಂತ ಬ್ಯೂಟಿಫುಲ್ ಶಾಟ್ ಅಂದ್ರೆ ಅದು. ಕ್ಯಾಮ್ರಾಮನ್ ಇಲ್ಲಿಂದಾನೆ ಒಟ್ಟಲ್ಲಿ ಹೇಳಿ ಸುನಿಲ್, ನಿಮ್ ಏಂಜಲ್ ಮನೆ ಪಾಠಕ್ಕೆ ಹೋಗಿದ್ರ ಇಲ್ಲ ಮನೆ ಪಾಠಕ್ಕೆ ಹೋಗಿದ್ದಾನ? ಅವ್ರ ಮನೆಯವ್ರು ಹೆಂಗ್ ಟ್ರೀಟ್ ಮಾಡಿದ್ರು? ಮನೆಯವ್ರು ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಅದೇ ಲಾಸ್ಟ್ ಅಲ್ಲಿ ವಿಟಿಲ್ ನೋಡಿದ್ರಲ್ಲ, ಇಲ್ಲಿ ಬಿಟ್ರೆ ಸಾಕು. ಅಂದ್ರೆ ಅಷ್ಟು ಅವ್ರು ಜಾಲಿ ಆಗಿದ್ದಾರೆ, ತುಂಬಾ ಫ್ರೀ ಆಗಿ, ಫುಲ್ಲು ಸ್ವಲ್ಪ ಜೋರಾಗಿ ಮಾತಾಡ್ಕೊಂಡು. ನಿಮ್ಗೆ ಹೆಂಗ್ ಅನಿಸ್ತು ಅವ್ರ ಆಗಮನ? ಆಕ್ಚುಲಿ ಇವನ್ ಯಾವಾಗ್ಲೂ ಹೇಳ್ತಾ ಇದ್ದ, ನೀನೇ ಜೋರನೇ, ಫ್ಯಾಮಿಲಿ ಎಲ್ಲ ಜೋರ ಅಂತ. ಸೊ ನಾವ್ ಯೂಶಲಿ ಹಾಗೆ ಇರೋದು, ಎಲ್ರು ಒಟ್ಟಿಗೆ ಇರೋವಾಗ. ಎಷ್ಟೇ ಏನೇ ಜಗಳ ಆದ್ರೂ ವಿಲ್ ಫರ್ಗೆಟ್ ಅಂಡ್ ವಿಲ್ ಬಿ ಟುಗೆದರ್ ಆಲ್ವೇಸ್ ಹ್ಯಾಪಿಲಿ. ಸೊ ಅದ್ರಿಂದ ಇವನ್ ಕೂತ್ಕೊಂಡು ಇವನ್ಗೂ ಅದನ್ನ ಮಾಡೋಣ. ಯಾರಾದ್ರೂ ಒಬ್ರು ಸಿಕ್ಕರೆ ಅವತ್ತಿನ ದಿವಸ ಅವ್ರಿಗೆ ರ್ಯಾಗಿಂಗ್ ಇರುತ್ತೆ ನಮ್ಮ ಫ್ಯಾಮಿಲಿಲಿ. ಸೊ ಅದೇ ರೀತಿ ಇವನು ಇವತ್ತು ಸಿಕ್ಕಿದ್ದಾನೆ, ಇವನ್ಗೂ ಗೇಮ್ ಮಾಡಿಸ್ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿಸಿದ್ವಿ. ಒಟ್ಟಲ್ಲಿ ಮನೆಗೆ ಹೋಗಿ ಒಂದಷ್ಟು ಕಲ್ತ್ಕೊಂಡು, ನಿನ್ನಿಂದ ಆ ಜಾಯಿಂಟ್ ಫ್ಯಾಮಿಲಿ ಇರೋದು ಹೆಂಗೆ ಅಂತ ನೀ ಕಲ್ತ್ಕೊಂಡು, ಜಾಯಿಂಟ್ ಫ್ಯಾಮಿಲಿ ಹೋದಾಗ ಹೆಂಗೆ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡೋದು ಅಂತ ನೀ ಕಲ್ತ್ಕೊಂಡು, ಏನೋ ಕಲ್ತ್ಕೊಂಡ್ ಬಂದಿರಾ. ಜಸ್ಟ್ ಕೇಳ ಏನ್ ಅನ್ಸ್ತು ಅಂತ. ರಚ್ಚು, ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಏನಿದೆ, ನಿಮ್ಮಿಬ್ಬರ ಮಧ್ಯೆ ಇರುವಂತ ಒಂದು ಕ್ಯೂಟ್ ರಿಲೇಶನ್ಶಿಪ್, ಅದರ ಒಂದು ಲೀನಿಯನ್ಸ್ ಆಗಿರ್ಬೋದು, ಒಂದು ಫ್ರೀಡಮ್, ಇಬ್ರಿಗೂ ಫ್ರೀಡಮ್ ಇದೆ. ಅವಳು ಏನ್ ಹೇಳಿದ್ಲು ಸುನಿಲಂಗೆ, ಹೀಲ್ ಅಕ್ಸೆಪ್ಟೆಡ್, ಇವನೇನ್ ಹೇಳಿದ್ರು ಶೀಲ್ ಅಕ್ಸೆಪ್ಟೆಡ್. ಇದೊಂಥರ ಇನ್ಸೇನ್ ಫ್ರೆಂಡ್ಶಿಪ್ ಇದು. ತುಂಬಾ ಚೆನ್ನಾಗಿತ್ತು. ಒಂದು ದೊಡ್ಡ ಕುಟುಂಬದ ಸಿನಿಮಾ ನಾವೇನ್ ನೋಡ್ತೀವಲ್ಲ, ಸರ್ ಒಂದಾಗೋಣವ ಸಿನಿಮಾ ಇದೆಲ್ಲ, ಆ ತರ ನೋಡ್ದಂಗ ಅನ್ಸ್ತು ವಿಟಿ ನೋಡ್ದಾಗ. ವೆರಿ ನೈಸ್.